ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಕ್ತಾಯವಾಗಲು ಇನ್ನು ಕೇವಲ 2 ವಾರ ಮಾತ್ರ ಬಾಕಿ ಉಳಿದಿದ್ದು, ಬಿಗ್ ಬಾಸ್ ಅನ್ನು ಅರ್ಧಕ್ಕೆ ನಿಲ್ಲಿಸಬೇಕು ಅಂತ ಡಿಸಿ ಆರ್ಡರ್ ಕೊಟ್ಟಿದ್ರು ಕೂಡ ಕೇರ್ ಮಾಡದ ಬಿಗ್ ಬಾಸ್ ಟೀಮ್ಗೆ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆಯೋಜಕರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಟ್ಯಾಕ್ಸ್ ವಂಚನೆ ಮತ್ತು ಪರವಾನಗಿ ಪಡೆಯದ ಕಾರಣ ಬೆಂಗಳೂರು ದಕ್ಷಿಣದ ಜಿಲ್ಲಾ ಪಂಚಾಯತಿ ಸಿಇಒ ಲತಾ ಕುಮಾರಿ ಅವರು ಬಿಗ್ ಬಾಸ್ ಅನ್ನ ಸ್ಥಗಿತ ಮಾಡುವಂತೆ ಆದೇಶ ಹೊರಡಿಸಿದ್ದು, ಪ್ರಕರಣವನ್ನ ದೂರುದಾರ ರಾಮಚಂದ್ರ ಆಚಾರ್ ಕೋರ್ಟ್ನವರೆಗೂ ತಗೊಂಡು ಹೋಗಿದ್ದು, ಒಂದು ವೇಳೆ ಬಿಗ್ ಬಾಸ್ ಮೇಲೆ ಆರೋಪ ಸಾಬೀತಾಗಿದ್ದಲ್ಲಿ ಬಿಗ್ ಬಾಸ್ ಅನ್ನ ಅರ್ಧಕ್ಕೆ ನಿಲ್ಲಿಸಿ 5 ಕೋಟಿಯವರೆಗೆ ದಂಡ ಹಾಕುವ ಎಲ್ಲ ಹಕ್ಕನ್ನ ಕೂಡ ಬೆಂಗಳೂರು ಜಿಲ್ಲಾ ಪಂಚಾಯತಿ ಹೊಂದಿದೆ. ಈ ಕಾರಣದಿಂದ ಬೆಂಗಳೂರು ದಕ್ಷಿಣ ಜಿಲ್ಲಾ ಪಂಚಾಯತಿ ಸಿಇಒ ಆಗಿರುವ ಲತಾ ಕುಮಾರಿ ಅವರು ಆದೇಶಕ್ಕೂ ಕೇರೆ ಅನ್ನದ ಬಿಗ್ ಬಾಸ್ ಟೀಮ್ಗೆ ಇದೀಗ ಕೋರ್ಟ್ ಕೂಡ ಸ್ಥಗಿತ ಮಾಡುವಂತೆ ಆದೇಶವನ್ನು ಹೊರಡಿಸಿದ್ದು, ಬಿಗ್ ಬಾಸ್ಗೆ ಮತ್ತಷ್ಟು ಕಾನೂನು ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.